ಚೆಂಡನ್ನ ಸ್ವಲ್ಪ ಎತ್ತರದಿಂದ ಬೀಳಿಸಿದಾಗ ಚೆಂಡು ಭೂಮಿಯ ಕಡೆಗೆ ಬೀಳುತ್ತದೆ. ಚೆಂಡು ಕೆಳಮುಖವಾಗಿ ಚಲಿಸಲು ಪ್ರಾರಂಭಿಸುವುದರಿಂದ ಬಲವು ಅದರ ಮೇಲೆ ಕಾರ್ಯನಿರ್ವಹಿಸುತ್ತಿರಬೇಕು. ಆದ್ದರಿಂದ ಎತ್ತರದಿಂದ ಬಿದ್ದ ಚೆಂಡು ಭೂಮಿಯ ಕಡೆಗೆ ಬಿದ್ದಾಗ ಭೂಮಿಯು ಗುರುತ್ವಾಕರ್ಷಣೆಯ ಬಲವನ್ನ ಚೆಂಡಿನ ಮೇಲೆ ಬೀರಿ ಅದನ್ನ ಕೆಳಕ್ಕೆ ಎಳೆಯುತ್ತದೆ. ಭೂಮಿಯು ವಸ್ತುಗಳನ್ನ ತನ್ನ ಕಡೆಗೆ ಎಳೆಯುವ ಬಲವನ್ನ ಭೂಮಿಯ ಗುರುತ್ವಾಕರ್ಷಣೆಯ ಬಲ ಅಥವಾ ಭೂಮಿಯ ಗುರುತ್ವಾಕರ್ಷಣೆ ಅಂತ ಕರಿತೇವೆ. ನಾನು ಪುಷ್ಪಾ ಮುರುಗೇಶ್ ಗುಳೇದ್. 9ನೇ ತರಗತಿಯ ಭೌತಶಾಸ್ತ್ರದ ಈ ಗುರುತ್ವಾಕರ್ಷಣೆಯ ಅಧ್ಯಾಯದಲ್ಲಿ ಗುರುತ್ವಾಕರ್ಷಣೆಯ ವಿಷಯದ ನಿಯಮವನ್ನ ನಿಮಗೆ ವಿವರಿಸ್ತೇನೆ. ಕಲಿಕೆಯ ಫಲಿತಾಂಶಗಳು. ಈ ವಿಷಯವನ್ನ ಅಧ್ಯಯನ ಮಾಡಿದ ನಂತರ ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಗುರುತ್ವಾಕರ್ಷಣೆ ಗುರುತ್ವಾಕರ್ಷಣೆ ಗುರುತ್ವಾಕರ್ಷಣೆಯ ಬಲ, ಗುರುತ್ವಾಕರ್ಷಣೆಯ ಸಾರ್ವತ್ರಿಕ ನಿಯಮ. ಕೀವರ್ಡ್ಗಳು: ಗುರುತ್ವಾಕರ್ಷಣೆ, ಗುರುತ್ವಾಕರ್ಷಣೆ, ಗುರುತ್ವಾಕರ್ಷಣೆಯ ಬಲ, ಗುರುತ್ವಾಕರ್ಷಣೆಯ ಸಾರ್ವತ್ರಿಕ ನಿಯಮ. ಈ ಪರಿಕಲ್ಪನೆಯ ನಕ್ಷೆಯಲ್ಲಿ ಗುರುತ್ವಾಕರ್ಷಣೆಯನ್ನ ಅರ್ಥ ಮಾಡಿಕೊಳ್ಳೋಣ. ನಾವು ವಸ್ತುವನ್ನ ಬೀಳಿಸಿದಾಗ ಅದು ಭೂಮಿಯ ಕಡೆಗೆ ಬೀಳುತ್ತದೆ. ಇದರರ್ಥ ಭೂಮಿಯು ತನ್ನ ಕೇಂದ್ರದ ಕಡೆಗೆ ವಿವಿಧ ವಸ್ತುಗಳನ್ನ ಆಕರ್ಷಿಸುತ್ತದೆ. ಭೂಮಿಯು ತನ್ನ ಕೇಂದ್ರದ ಕಡೆಗೆ ಎಲ್ಲಾ ವಸ್ತುಗಳನ್ನ ಸೆಳೆಯುತ್ತೆ. ಭೂಮಿಯು ವಸ್ತುಗಳನ್ನ ತನ್ನ ಕಡೆಗೆ ಎಳೆಯುವ ಬಲವನ್ನ ಭೂಮಿಯ ಗುರುತ್ವಾಕರ್ಷಣೆಯ ಬಲ ಅಥವಾ ಭೂಮಿಯ ಗುರುತ್ವಾಕರ್ಷಣೆ ಅಂತ ಕರಿತೇವೆ. ಐಸಾಕ್ ನ್ಯೂಟನ್ ಅವರು ಇತರ ವಸ್ತುಗಳನ್ನ ಆಕರ್ಷಿಸುವುದು ಭೂಮಿ ಮಾತ್ರವಲ್ಲ, ಆದರೆ ಪ್ರತಿಯೊಂದು ವಸ್ತುವು ಪ್ರತಿಯೊಂದು ವಸ್ತುವನ್ನ ಆಕರ್ಷಿಸುತ್ತದೆ ಅಂತ ಹೇಳಿದರು. ಆದ್ರಿಂದ ನ್ಯೂಟನ್ ಪ್ರಕಾರ ಈ ಬ್ರಹ್ಮಾಂಡದ ಪ್ರತಿಯೊಂದು ವಸ್ತುವು ಒಂದು ನಿರ್ದಿಷ್ಟ ಶಕ್ತಿಯೊಂದಿಗೆ ಇತರ ಪ್ರತಿಯೊಂದು ವಸ್ತುವನ್ನ ಆಕರ್ಷಿಸುತ್ತದೆ. ಎರಡು ವಸ್ತುಗಳು ಪರಸ್ಪರ ಆಕರ್ಷಿಸುವ ಬಲವನ್ನ ಗುರುತ್ವಾಕರ್ಷಣೆ ಅಂತ ಕರಿತೇವೆ. ಎರಡೂ ವಸ್ತುಗಳ ನಡುವಿನ ಗುರುತ್ವಾಕರ್ಷಣೆಯ ಬಲವು ಎರಡು ವಸ್ತುಗಳು ಯಾವುದೇ ವಿಧಾನದಿಂದ ಸ್ಪರ್ಶಿಸದಿದ್ದರೂ ಸಹ ಕಾರ್ಯನಿರ್ವಹಿಸುತ್ತೆ. ವಸ್ತುಗಳು ದ್ರವ್ಯರಾಶಿಯು ಚಿಕ್ಕದಾಗಿದ್ದರೆ ಅವುಗಳ ನಡುವಿನ ಗುರುತ್ವಾಕರ್ಷಣೆಯ ಬಲವು ತುಂಬಾ ಚಿಕ್ಕದಾಗಿದೆ. ಉದಾಹರಣೆಗೆ, ನೆಲದ ಮೇಲೆ ಬಿದ್ದಿರುವ ಎರಡು ಕಲ್ಲುಗಳು ಒಂದನ್ನೊಂದು ಆಕರ್ಷಿಸುತ್ತವೆ, ಆದರೆ ಅವುಗಳ ದ್ರವ್ಯರಾಶಿ ಚಿಕ್ಕದಾಗಿರುವುದರಿಂದ ಅವುಗಳ ನಡುವಿನ ಆಕರ್ಷಣೆಯ ಗುರುತ್ವಾಕರ್ಷಣೆಯ ಬಲವು ಚಿಕ್ಕದಾಗಿದೆ. ಆದ್ದರಿಂದ ಒಂದು ಕಲ್ಲು ಇನ್ನೊಂದು ಕಲ್ಲಿನ ಕಡೆಗೆ ಚಲಿಸುವುದನ್ನ ನಾವು ನೋಡುವುದಿಲ್ಲ. ಯಾವುದೇ ಎರಡು ವಸ್ತುಗಳ ನಡುವಿನ ಆಕರ್ಷಣೆಯ ಗುರುತ್ವಾಕರ್ಷಣೆಯ ಬಲವನ್ನ ಗುರುತ್ವಾಕರ್ಷಣೆಯ ಸಾರ್ವತ್ರಿಕ ನಿಯಮದಿಂದ ನೀಡಲಾಗಿದೆ. ಗುರುತ್ವಾಕರ್ಷಣೆಯ ಸಾರ್ವತ್ರಿಕ ನಿಯಮದ ಪ್ರಕಾರ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವು ತಮ್ಮ ದ್ರವ್ಯರಾಶಿಗಳ ಉತ್ಪನ್ನಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ.
ಮತ್ತು ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. m1 ಮತ್ತು m2 ದ್ರವ್ಯರಾಶಿಗಳ A ಮತ್ತು B ಎರಡೂ ವಸ್ತುಗಳು ಪರಸ್ಪರ r ದೂರದಲ್ಲಿವೆ ಅಂತ ಭಾವಿಸೋಣ. ಈ ಎರಡೂ ಕಾಯಗಳ ನಡುವಿನ ಆಕರ್ಷಣೆಯ ಬಲವು F ಆಗಿರಲಿ. ಈಗ ಗುರುತ್ವಾಕರ್ಷಣೆಯ ಸಾರ್ವತ್ರಿಕ ನಿಯಮದ ಪ್ರಕಾರ ಎರಡು ವಸ್ತುಗಳ ನಡುವಿನ ಬಲವು ಅವುಗಳ ದ್ರವ್ಯರಾಶಿಗಳ ಉತ್ಪನ್ನಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತೆ. F is directly proportional to m1 into m2. ಎರಡು ಕಾಯಗಳ ನಡುವಿನ ಬಲವು ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರುತ್ತೆ. F is directly proportional to 1 divided by r square. ಬಳಸಿ F is directly proportional to m1 into m2 ಮತ್ತು F is directly proportional to 1 by r square ಒಂದು ಸಮೀಕರಣದಲ್ಲಿ ಸಮೀಕರಣವನ್ನ ಹೀಗೆ ಬರೆಯಬಹುದು. F is equal to z into m1 into m2 divided by r square. G ಎಂಬುದು ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ಸ್ಥಿರಾಂಕವಾಗಿದೆ. ಗುರುತ್ವಾಕರ್ಷಣೆಯ ಸ್ಥಿರ G ಯ ಮೌಲ್ಯವು ಎರಡೂ ಕಾಯಗಳ ನಡುವಿನ ಮಾಧ್ಯಮವನ್ನು ಅವಲಂಬಿಸಿರುವುದಿಲ್ಲ. ಇದು ದೇಹಗಳ ದ್ರವ್ಯರಾಶಿ ಅಥವಾ ಅವುಗಳ ನಡುವಿನ ಅಂತರವನ್ನ ಅವಲಂಬಿಸಿರುವುದಿಲ್ಲ. ಗುರುತ್ವಾಕರ್ಷಣೆಯ ಸ್ಥಿರಾಂಕವನ್ನ SI ಘಟಕಗಳಲ್ಲಿ ನ್ಯೂಟನ್ ಮೀಟರ್ 2 per ಕಿಲೋಗ್ರಾಂ 2 ನಲ್ಲಿ ಅಳೆಯಲಾಗುತ್ತೆ. ಗುರುತ್ವಾಕರ್ಷಣೆಯ ಸ್ಥಿರವಾದ G ಸಂಖ್ಯಾತ್ಮಕವಾಗಿ ಗುರುತ್ವಾಕರ್ಷಣೆಯ ಬಲಕ್ಕೆ ಸಮನಾಗಿರುತ್ತೆ. ಇದು ಪರಸ್ಪರ ಒಂದು ಘಟಕದ ಅಂತರದಲ್ಲಿ ಇರಿಸಲಾದ ಘಟಕದ ದ್ರವ್ಯರಾಶಿಗಳ ಎರಡೂ ಕಾಯಗಳ ನಡುವೆ ಅಸ್ತಿತ್ವದಲ್ಲಿರುತ್ತೆ. ಘಟಕದ ದ್ರವ್ಯರಾಶಿ ಎಂದರೆ ದ್ರವ್ಯರಾಶಿಯ ಮೌಲ್ಯವು 1 ಕಿಲೋಗ್ರಾಂ ಅಥವಾ 1 ಗ್ರಾಂ ಆಗಿರುತ್ತೆ. ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ಸ್ಥಿರ G ಯ ಮೌಲ್ಯವು 6.67 into 10⁻⁻11 n m/2 per kg/2 ಎಂದು ಕಂಡುಬಂದಿದೆ. ಗುರುತ್ವಾಕರ್ಷಣೆಯ ಸ್ಥಿರಾಂಕದ ಸಣ್ಣ ಮೌಲ್ಯವು ಯಾವುದೇ ಎರಡು ಸಾಮಾನ್ಯ ವಸ್ತುಗಳ ನಡುವಿನ ಗುರುತ್ವಾಕರ್ಷಣೆಯ ಬಲವು ತುಂಬಾ ದುರ್ಬಲವಾಗಿರುತ್ತದೆ ಎಂದು ಹೇಳಲಾಗುತ್ತೆ. ಸೌರವ್ಯೂಹದಲ್ಲಿ ಗ್ರಹಗಳು ಸೂರ್ಯನತ್ತ ಕಕ್ಷೆಯಲ್ಲಿ ಚಲಿಸುತ್ತವೆ ಮತ್ತು ಉಪಗ್ರಹಗಳು ಗ್ರಹಗಳ ಸುತ್ತ ಕಕ್ಷೆಯಲ್ಲಿ ಚಲಿಸುತ್ತವೆ. ಕಕ್ಷೆಯು ಸೂರ್ಯನ ಸುತ್ತ ಗ್ರಹಗಳು ಚಲಿಸುವ ಮಾರ್ಗವಾಗಿದೆ ಮತ್ತು ಉಪಗ್ರಹಗಳು ಗ್ರಹಗಳ ಸುತ್ತ ಚಲಿಸುತ್ತೆ. ಸೂರ್ಯ ಮತ್ತು ಭೂಮಿಯ ದ್ರವ್ಯರಾಶಿಗಳು ತುಂಬಾ ದೊಡ್ಡದಾದ ದೇಹಗಳಾಗಿರುವುದರಿಂದ ಅವು ಒಂದರ ಮೇಲೆ ಮತ್ತೊಂದು ದೊಡ್ಡ ಬಲವನ್ನ ಬೀರುತ್ತೆ. ಇದು ಸೂರ್ಯ ಮತ್ತು ಭೂಮಿಯ ನಡುವಿನ ಗುರುತ್ವಾಕರ್ಷಣೆಯ ಶಕ್ತಿಯಾಗಿದ್ದು ಅದು ಭೂಮಿಯನ್ನ ಸೂರ್ಯನತ್ತ ವೃತ್ತಾಕಾರದ ಚಲನೆಯಲ್ಲಿ ಇರಿಸುತ್ತೆ. ಹೀಗಾಗಿ ಗುರುತ್ವಾಕರ್ಷಣೆಯ ಬಲವು ನಮ್ಮ ಸೌರವ್ಯೂಹದ ಅಸ್ತಿತ್ವಕ್ಕೆ ಕಾರಣವಾಗಿದೆ. ನೆನಪಿಡಬೇಕಾದ ಅಂಶಗಳು ಏನಂದ್ರೆ ಭೂಮಿಯು ವಸ್ತುಗಳನ್ನ ತನ್ನ ಕಡೆಗೆ ಎಳೆಯುವ ಬಲವನ್ನ ಭೂಮಿಯ ಗುರುತ್ವಾಕರ್ಷಣೆಯ ಬಲ ಅಥವಾ ಭೂಮಿಯ ಗುರುತ್ವಾಕರ್ಷಣೆ ಅಂತ ಕರಿತೇವೆ. ಈ ಬ್ರಹ್ಮಾಂಡದ ಪ್ರತಿಯೊಂದು ವಸ್ತುವು ಪ್ರತಿ ಇತರ ವಸ್ತುಗಳನ್ನ ನಿರ್ದಿಷ್ಟ ಬಲದಿಂದ ಆಕರ್ಷಿಸುತ್ತದೆ.
ಗುರುತ್ವಾಕರ್ಷಣೆಯ ಸಾರ್ವತ್ರಿಕ ನಿಯಮದ ಪ್ರಕಾರ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವು ತಮ್ಮ ದ್ರವ್ಯರಾಶಿಗಳ ಉತ್ಪನ್ನಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಮತ್ತು ಅವುಗಳ ನಡುವಿನ ಅಂತರ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ. ಗುರುತ್ವಾಕರ್ಷಣೆಯ ಬಲವನ್ನ ಸೂತ್ರದಿಂದ ನೀಡಲಾಗಿದೆ. ಹಾಗಿದ್ರೆ ಆ ಸೂತ್ರ ಯಾವುದು? F is equal to G into m1 into m2 divided by r square. ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ಸ್ಥಿರ G ಯ ಮೌಲ್ಯವು 6.67 into 10⁻11 n/m²/2 per kg/2 ಎಂದು ಕಂಡುಬಂದಿದೆ. ಗುರುತ್ವಾಕರ್ಷಣೆಯ ಸ್ಥಿರಾಂಕ ಸಣ್ಣ ಮೌಲ್ಯವು ಯಾವುದೇ ಎರಡು ಸಾಮಾನ್ಯ ವಸ್ತುಗಳ ನಡುವಿನ ಗುರುತ್ವಾಕರ್ಷಣೆಯ ಬಲವು ತುಂಬಾ ದುರ್ಬಲವಾಗಿರುತ್ತದೆ ಅಂತ ಹೇಳ್ತೇವೆ. ಇದು ಸೂರ್ಯ ಮತ್ತು ಭೂಮಿಯ ನಡುವಿನ ಗುರುತ್ವಾಕರ್ಷಣೆಯ ಶಕ್ತಿಯಾಗಿದ್ದು ಅದು ಭೂಮಿಯನ್ನ ಸೂರ್ಯನತ್ತ ವೃತ್ತಾಕಾರದ ಚಲನೆಯಲ್ಲಿ ಇರಿಸುತ್ತೆ.